ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ನನಗೆ 9 ಮಂತ್ಸಲ್ಲಿರೋದ್ರಿಂದ ನಾನು ಡೆಲಿವರಿಗೆ ಏನೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ಹಾಸ್ಪಿಟಲ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅದೇನು ಅಂತ ನಿಮ್ಗೆ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾನೇನಾದರೂ ಈ ವಿಡಿಯೋದಲ್ಲಿ ಪ್ಯಾಕಿಂಗ್ ಮಾಡೋದಲ್ಲಿ ಏನಾದರೂ ಮಿಸ್ ಆಗಿದೆ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದನ್ನು ನಾನು ಪ್ಯಾಕಿಂಗ್ ಮಾಡ್ಕೊತೀನಿ. ಆ್ಯಂಡ್ ಪ್ಯಾಕಿಂಗ್ ಮಾಡೋ ಮುಂಚೆ ನಾನು ಯೂಸ್ ಮಾಡುವಂಥ ನ್ಯೂಟ್ರಿಡಮ್ ಮಾಯ್ಶ್ಚರೈಸರ್ ಲೋಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ನ್ಯೂಟ್ರಿಡಮ್ ಮಾಯ್ಶ್ಚರೈಸರ್ ಲೋಷನ್. ತುಂಬ ಚೆನ್ನಾಗಿರುತ್ತೆ. ವಿಟಮಿನ್ ಇ ಇರೋದ್ರಿಂದ ನಮ್ಮ ಫೇಸು ತುಂಬ ಚೆನ್ನಾಗಿ ಗ್ಲೋ ಆಗಿ ಸ್ಮೂತಾಗಿ ಆಗುತ್ತೆ. ಮತ್ತು ನಮ್ಮ ಫೇಸು ಡ್ರೈ ಆಗದಿರ ನಮಗೆ ಸ್ಮೂತಾಗಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಬಂದುಬಿಟ್ಟು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣಿಸೋಕ್ಕೆ ಮತ್ತು ನಮ್ಮ ಫೇಸು ಡ್ರೈ ಆಗದಿರ ಇರುತ್ತೆ. ತುಂಬ ಚೆನ್ನಾಗಿ ಈ ನ್ಯೂಟ್ರಿಡಮ್ ನಮಗೆ ಹೆಲ್ಪ್ ಆಗುತ್ತೆ. ನೀವೇ ನೋಡ್ಬೋದು ನನ್ನ ಫೇಸ್ ಎಷ್ಟು ಸ್ಮೂತಾಗಿ ಕಾಣಿಸ್ತಿದೆ ಅಂತ. ನೀವು ಒಂದ್ಸಾರಿ ಈ ನ್ಯೂಟ್ರಿಡಮನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ಈಗ ಪ್ಯಾಕಿಂಗ್ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಡೆಲಿವರಿಗೆ ನಾನು ಏನೆಲ್ಲ ಪ್ಯಾಕಿಂಗ್ ಮಾಡ್ಕೊತಿದ್ದೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಾನು ಏನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ, ಏನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಒಂದ್ಸರಿ ತೋರಿಸ್ಬಿಡ್ತೀನಿ. ಇದು ಬಂದುಬಿಟ್ಟು ಸ್ಯಾನಿಟರಿ ಪ್ಯಾಡ್ಸನ್ನು ತಗೊಂಡಿದ್ದೀನಿ. ಹಾಗೆ ಪ್ಯಾಕಿಂಗ್ ಕೂಡ ಮಾಡಿಬಿಡ್ತೀನಿ. ಅದು ತೋರಿಸ್ತಾ ನಿಮಗೆ ನಾನು ಫಸ್ಟ್ ಡೆಲಿವರಿಗೆ ನಾನು ಇದೆಲ್ಲ ಏನು ತೊಗೊಂಡೋಗಿಲ್ಲ. ಸುಮ್ಮನೆ ಹೋಗಿ ಅಲ್ಲೇ ಹಾಸ್ಪಿಟಲ್ಗೆ ಹೋಗಿದ್ದಷ್ಟೇ. ಎಲ್ಲ ನಮ್ಮಮ್ಮ ಅವ್ರು ತಂದಿದ್ರು. ಸೊ ಅದಕ್ಕೋಸ್ಕರ ನನಗೆ ಇನ್ನೂ ಏನೆಲ್ಲ ತೊಗೊಂಡೋಗ್ತಾರೆ ಅಂತ ನನಗೇನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ತಗೊತಾ ಇದ್ದೀನಿ. ಏನಾದರೂ ಮಿಸ್ ಮಾಡಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದನ್ನು ತಗೊತೀನಿ. ಈಗ ನನಗೆ 9 ಮಂತ್ಸಲ್ಲಿರೋದ್ರಿಂದ ಇನ್ನೂ ಡೆಲಿವರಿಗೆ ಟೈಮ್ ಇದೆ. ಯಾವ ಟೈಮ್ ಹೆಂಗೆ ಅಂತ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಮುಂದೆ ಒಂದು ಡೇ ಮುಂಚೆನೇ ನಾನು ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ನಿಮಗೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನೈಟಿ ತಗೊಂಡಿದ್ದೀನಿ, ಮತ್ತು ಒಂದು ಫೀಡಿಂಗ್ ಟಾಪ್ ತಗೊಂಡಿದ್ದೀನಿ. ಸೀಸನ್ ಆದರೆ 5 ಡೇಸ್ ಇಟ್ಕೊತಾರೆ, ನಾರ್ಮಲ್ ಆದರೆ 3 ಡೇಸ್ ಇಟ್ಕೊತಾರೆ. ಅದಕ್ಕೋಸ್ಕರ ನಾನು 5 ಡೇಸ್ಗೆ ಆಗೋ ಅಷ್ಟು ಮಾತ್ರ ನಾನು ತಗೊತಾ ಇದ್ದೀನಿ. ಯಾವುದಾಗುತ್ತೆ ಅಂತ ಗೊತ್ತಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ಎಲ್ಲವನ್ನು ತಗೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಟವಲ್ಲು, ಮತ್ತು ಒಂದು ಸ್ಕಾರ್ಫ್ ಅಂತ ತಗೊತಾ ಇದ್ದೀನಿ, ಮತ್ತು ಚಿಕ್ಕದೊಂದು ದೊಡ್ಡದೊಂದು ತಗೊತಾ ಇದ್ದೀನಿ. ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳೋಕ್ಕೆ ಈಸಿ ಇರುತ್ತಂತ ನಾನು ಎರಡು ತಗೊತಾ ಇದ್ದೀನಿ. ಇದೊಂದು, ನೆಕ್ಸ್ಟ್ ಬಂದುಬಿಟ್ಟು ಇನ್ನರ್ವೇರ್ಸ್ ಬ್ರಾಸ್ ಎಲ್ಲ ತಗೊತಾ ಇದ್ದೀನಿ, ಫೀಡಿಂಗ್ ಬ್ರಾಸ್ ಎಲ್ಲ. ಮತ್ತು ಒಂದು ಪ್ಲೇಟ್ ಆ್ಯಂಡ್ ಒಂದು ಫ್ಲಾಸ್ಕ್ ಅಂತ ತಗೊತಾ ಇದ್ದೀನಿ, ಹಾಟ್ ವಾಟರ್ಗೆ ಚೆನ್ನಾಗಿರುತ್ತೆ ಅಂತ. ಮತ್ತು ಒಂದು ಗ್ಲಾಸ್ ಅಂತ ತಗೊಂಡಿದ್ದೀನಿ. ಮತ್ತು ಸಾಕ್ಸು, ಕಾಲಿಗೆ ಸಾಕ್ಸ್ ಅಂತ ತಗೊಂಡಿದ್ದೀನಿ 2. ಮತ್ತು ಸ್ವಲ್ಪ ಕಾಟನ್ ಅಂತ ತಗೊಂಡಿದ್ದೀನಿ ಕಿವಿಗೆ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ನಾನು ಒಂದು ಬಾಚಣಿಗೆ ಆ್ಯಂಡ್ ಕ್ರೀಮ್ ಎಲ್ಲ ತಗೊಂಡಿದ್ದೀನಿ ಈ ಪೌಚಲ್ಲಿ. ಮತ್ತು ಪೇಸ್ಟು, ಬ್ರಷು ಆ್ಯಂಡ್ ಮಾಯ್ಶ್ಚರೈಸರ್ ಕ್ರೀಮ್ ಆ್ಯಂಡ್ ಒಂದು ಸೋಪನ್ನು ತಗೊಂಡಿದ್ದೀನಿ.
ಮತ್ತು ನನ್ನ ಹಾಸ್ಪಿಟಲ್ ಫೈಲ್ ಆ್ಯಂಡ್ ತಾಯಿ ಕಾರ್ಡು ಮತ್ತು ಹಾಸ್ಪಿಟಲ್ ಸಂಬಂಧಿಸಿದಂಥದ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಎಲ್ಲನೂ ತೊಗೊಂಡಿದ್ದೀನಿ. ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೋಡಿದ್ರಲ್ಲ, ಇದು ನನ್ನ ಬ್ಯಾಗು. ಇದು ನನಗೆ ಸಂಬಂಧಪಟ್ಟಿತ್ತು. ಮತ್ತು ನನ್ನ ಬೇಬಿಗೆ ಏನೆಲ್ಲ ಬೇಕೋ ಅದು ಕೂಡ ತೋರಿಸ್ತೀನಿ. ಇದರಲ್ಲೇ ಎಲ್ಲವನ್ನು ಇಟ್ಟಿದ್ದೀನಿ. ಒಂದೊಂದೇ ಏನಿದೆ ಅಂತ ತೋರಿಸ್ತೀನಿ. ಇದು ಬೇಬಿನ ಇಟ್ಕೊಳ್ಳೋಕ್ಕಂತ ಚಿಕ್ಕದೊಂದು ಬೆಡ್, ತುಂಬ ಚೆನ್ನಾಗಿದೆ. ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಫುಲ್ ಸೆಟ್ಟು. ಇದು ಬಂದುಬಿಟ್ಟು ನೆಕ್ ಪಿಲ್ಲೋ, ತುಂಬ ಚೆನ್ನಾಗಿದೆ ನೆಕ್ ಬೆಡ್ದು. ಇದರಲ್ಲೊಂದು ಚಿಕ್ಕ ಪಿಲ್ಲೋ ಕೂಡ ಇದೆ. ಆ್ಯಂಡ್ ಟವಲ್ಲು ಬೇಬಿಗೆ. ಆ್ಯಂಡ್ ಫಸ್ಟೇ ಬಟ್ಟೆ ತಗೋಬೋದು ಇಲ್ಲ ಅಂತ ಗೊತ್ತಿಲ್ಲ, ಸೊ ನಾನು ಬಟ್ಟೆ ಅಂತ ತಗೊಂಡ್ಬಿಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಬೇಬಿವು ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಶರ್ಟ್. ನಾನು ಫಸ್ಟ್ ಬೇಬಿಗಂತೂ ಏನೂ ತಗೊಳ್ಳಿಲ್ಲ, ಸೆಕೆಂಡ್ ಬೇಬಿಗೆ ಜಾಸ್ತಿನೇ ತಗೊಂಡಿದ್ದೀನಿ. ಮುಂದೆನೇ ಈ ರೀತಿ ತಗೊಂಡು ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಫುಲ್ ಸೆಟ್ ಎಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಕೈಗೆ ಸಾಕ್ಸು ಮತ್ತು ಕಾಲಿಗೆ ಎಲ್ಲ ತಗೊಂಡಿದ್ದೀನಿ. ಇದು ಚಿಕ್ಕದು ಟೋಪಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಗರ್ಲ್ಗಾದರೆ ತುಂಬ ಚೆನ್ನಾಗಿರುತ್ತೆ, ಬಾಯ್ಗೆ ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ಕೂಡ ಫುಲ್ ಸೆಟ್ ಬಂದಿದೆ. ನಾನು ಒಂದು ಸೆಟ್ ಸಾಕು ಹಾಸ್ಪಿಟ್ಲಿಗೆ ಅಂತ ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ಮತ್ತು ಬೇಬಿಗೆ ಡೈಪರ್ಸು. ಮತ್ತು ಇದು ಬಂದುಬಿಟ್ಟು ಡ್ರೈ ಬೆಡ್ಶೀಟು, ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟೇ ನಾವು ವಾಟರ್ ಇದ್ರೂ ಕೂಡ ಇದು ಒದ್ದೆ ಆಗೋದಿಲ್ಲ, ಬಟ್ಟೆ ಏನು ಗಲೀಜು ಆಗೋದಿಲ್ಲ, ಫುಲ್ ಡ್ರೈ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಫುಲ್ ಬೆಡ್ಶೀಟ್, ಇದು ಬೆಡ್ ಮೇಲೆ ಫುಲ್ ಆಗುತ್ತೆ. ಬೆಡ್ ಮೇಲೆ ಫುಲ್ ಹಾಕ್ಕೊಂಡು ಕೂಡ ಮಲ್ಕೋಬೋದು, ಏನೂ ಅಷ್ಟೊಂದು ಒದ್ದೆ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಬೆಡ್ಶೀಟು, ಜಾಸ್ತಿ ದೊಡ್ಡದಿದು. ಇದು ಕೂಡ ಸಹ ತಗೊಂಡಿದ್ದೀನಿ. ಹಾಸ್ಪಿಟಲ್ಲಿ ಬೇಕಾಗುತ್ತೋ ಬೇಕಿಲ್ವೋ ಗೊತ್ತಿಲ್ಲ, ಸೊ ಇದನ್ನು ಕೂಡ ನಾನು ತಗೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಡೆಲಿವರಿ ಬ್ಯಾಗ್. ನೋಡಿದ್ರಲ್ಲ, ಇದು ನನ್ನ ಡೆಲಿವರಿ ಬ್ಯಾಗ್ ಆ್ಯಂಡ್ ನನ್ನ ಬೇಬಿ ಬ್ಯಾಗು. ಇದರಲ್ಲಿ ನಾನು ಏನಾದರೂ ಮಿಸ್ ಮಾಡಿದ್ದೀನಿ ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ನಾನು ಅದನ್ನು ಪ್ಯಾಕ್ ಮಾಡ್ಕೊತೀನಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು, ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಇಂತಹ ಹೊಸ ಹೊಸ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.